ಎಂದು ಆನಂದ ನನ್ನೇಸು ನೀಡುವ ಲೋಕದ ಜ್ಯೋತಿಯು ಈ ನಾಮರ ನಿನ್ನೆದೆಗೆ ಯೇಸುವೇ ಸ್ತೋತ್ರ, ನಿಮ್ಮನ್ನೇ ಆರಾಧಿಸ್ತೇವೆ. ಇವತ್ತಿನ ಸಂದೇಶಕ್ಕೋಸ್ಕರ ನಾನು ಈ ಒಂದು ಪ್ರವಾದನೆಗಳನ್ನು ಯಾವ ರೀತಿಯಾಗಿ ನಾವು ಕಾಣಬೇಕು, ಯಾವ ರೀತಿಯಾಗಿ ಅದಕ್ಕೆ ಪ್ರತಿಕ್ರಿಯೆ ನಾವು ತೋರಬೇಕನ್ನೋ ವಿಷಯ ಕುರಿತು ಹೇಳಲು ಬಯಸ್ತೇನೆ. ಆಮೇನ್. ದೇವರು ನಾನಾ ರೀತಿಯಲ್ಲಿ ನಮ್ಮ ಈ ದಿನಗಳಲ್ಲಿ ನಮ್ಮೊಟ್ಟಿಗೆ ಮಾತನಾಡುವಂಥ ದೇವರು, ಕನಸುಗಳು, ದರ್ಶನಗಳು, ದೇವರ ವಾಕ್ಯದ ಮುಖಾಂತರ, ದೇವರ ಸೇವಕರ ಮುಖಾಂತರ ನಾನಾ ರೀತಿಯಲ್ಲಿ ದೇವರು ಮಾತನಾಡುವಂಥ ದೇವರು. ಏಕೆಂದರೆ ನಮ್ಮ ದೇವರು ಜೀವಿಸುವಂಥ ದೇವರು. ಹಾಲೆಲೂಯಾ, ಹಾಲೆಲೂಯಾ. ನಾವು ಆರಾಧಿಸುವಂಥ ದೇವರು ಆತನ ಜೀವವುಳ್ಳ ದೇವರು, ಕಾಣುವಂಥ ದೇವರು, ಮಾತನಾಡುವಂಥ ದೇವರು, ನಮ್ಮ ಜೊತೆ ನಡೆಯುವಂಥ ದೇವರು, ನಮ್ಮೊಟ್ಟಿಗೆ ಸಂಭಾಷಿಸುವಂಥ ದೇವರು, ನಮ್ಮೊಟ್ಟಿಗೆ ಸಂಬಂಧದಲ್ಲಿ ಜೀವಿಸಬೇಕೆಂಬುದಾಗಿ ಬಯಸುವಂಥ ದೇವರು. ಹಾಲೆಲೂಯಾ. ಆತನ ಆಕಾರವಿಲ್ಲದೆ ಅಥವಾ ಯಾವುದೇ ಒಂದು ಕಲ್ಲು, ಮಣ್ಣು, ಗೋಡೆ ಇಲ್ಲ. ಆತನು ಜೀವಿಸುವಂಥ ದೇವರಾಗಿದ್ದಾರೆ. ಹಾಲೆಲೂಯಾ. ಆತನ ಆತ್ಮ ಸ್ವರೂಪನು ನಮ್ಮ ಆತ್ಮಗಳೊಟ್ಟಿಗೆ ಆತನು ಮಾತನಾಡುವಂಥ ದೇವರು. ಇದರಲ್ಲಿ ಪ್ರವಾದನೆ ವರ ಒಂದು ಸತ್ಯದಲ್ಲಿ ನಾವು ನೋಡ್ತೇವೆ. ಆ ವರದ ಮುಖಾಂತರ ದೇವರು ಮಾತನಾಡುವಂಥ ದೇವರು. ಆದರೆ ಆ ವರದಲ್ಲಿ 2 ಗುಣಗಳಿವೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವಾಗ ಅದು ನಮ್ಮ ಭಕ್ತಿ ಅಭಿವೃದ್ಧಿಯನ್ನು ಮಾಡುತ್ತೆ, ನಂಬಿಕೆಯನ್ನು ಬೆಳೆಯುವಂತೆ ಮಾಡುತ್ತೆ, ನಮ್ಮನ್ನು ಪ್ರೋತ್ಸಾಹಿಸುವಂಥದ್ದಾಗಿರುತ್ತದೆ, ನಮ್ಮನ್ನು ಕಟ್ಟುವಂಥದ್ದಾಗಿರುತ್ತದೆ, ನಮ್ಮನ್ನು ಸಂತೈಸುವಂಥದ್ದಾಗಿರುತ್ತೆ. ಆದರೆ ಅದೇ ವರವನ್ನು ದುರುಪಯೋಗಪಡಿಸುವುದಾದರೆ, ಕೆಲವರು ತಮ್ಮ ಒಂದು ಸ್ವಂತ ಉದ್ದೇಶಗಳ ನಿಮಿತ್ತವಾಗಿ ದೇವರು ಮಾತನಾಡ್ತಾ ಇದ್ದಾರೆ ಎಂಬುದಾಗಿ ಅವರ ಆಲೋಚನೆಗಳು ಇಲ್ಲ ಬೇರೆ ಬೇರೆ ರೀತಿಯ ಯೋಚನೆಗಳು ಹೇಳುವಾಗ ಅದರಿಂದ ಅಪಾಯಗಳು ಕೂಡ ಉಂಟಾಗುತ್ತೆ. ನಾನು ನಂಬ್ತೀನಿ, ಈ ಸಭೆಯು ಆತ್ಮಭರಿತವಾದ ಸಭೆ, ಆತ್ಮನ ವರಗಳು ಪ್ರಕಟವಾಗಬೇಕೆಂಬುದಾಗಿ ನನ್ನ ನಂಬಿಕೆ. ಆಗ ಮಾತ್ರ ಬರುವಲ್ಲೆಲ್ಲರೂ ಕೂಡ ದೇವರನ್ನು ಅನುಭವಿಸೋದಕ್ಕೆ, ಅವರ ಜೀವನದಲ್ಲಿ ದೇವರ ಕಾರ್ಯಗಳನ್ನು ನೋಡೋದಕ್ಕೆ ಸಾಧ್ಯ. ಅದಕ್ಕೆ ಪೂರ್ತಿಯಾಗಿ ನಾವು ಒಪ್ಪಿಸಿಕೊಡಲಾಗಿರ್ತೇವೆ. ಪ್ರತಿಯೊಬ್ಬರೂ ಕೂಡ ಆತ್ಮೀಯ ವರಗಳನ್ನು ಹೊಂದಿದವರಾಗಿ ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಡಬೇಕು, ಇತರರಿಗೆ ಪ್ರಯೋಜನಕರವಾಗಿರಬೇಕೆಂಬುದು ನನ್ನ ಪ್ರಾರ್ಥನೆ, ನಮ್ಮ ಬಯಕೆ. ಅದೇ ರೀತಿಯಾಗಿ ಕೆಲವು ದುರುಪಯೋಗಗಳ ಬಗ್ಗೆ ನಾವು ತಿಳುವಳಿಕೆಯಿಂದ ಇರಬೇಕು. ಯಾಕೆಂದರೆ ಕೆಲವೊಮ್ಮೆ ನಾನು ಇಲ್ಲಿ ಬಂದಾಗ, ಕೆಲವು ಸಭಾ ಪಾಲಕರು ಇಲ್ಲಿ ಬಂದಾಗ ನನಗೆ ಅವ್ರ ಪರಿಚಯ ಇರೋದಿಲ್ಲ. ಫಸ್ಟ್ ಟೈಮ್ ಕರೆದಿರ್ತೇನೆ, ಯಾರೋ ರೆಕಮೆಂಡ್ ಮಾಡಿರ್ತಾರೆ. ಸೊ ಅವರೇನೋ ಬಂದು ಪ್ರವಾದನೆ ಮಾಡಿದ್ರು. ನನ್ನ ಅನುಭವದಲ್ಲಿ ಕಂಡಿದ್ದೇನೆ. ಯಾರೊಬ್ಬರು ಬಂದು ನೀವು ಅಮೇರಿಕಾಗೆ ಹೋಗ್ತೀರಾ, UK ಹೋಗ್ತೀರಾ ಅಂತ ಹೇಳ್ತಿದ್ದಂಗೆ ಇರೋಬ್ಬರ ಹಣ ಎಲ್ಲ ತೆಗೆದು ಸೇವಿಂಗ್ಸ್ ಎಲ್ಲ ಇರೋದನ್ನೆಲ್ಲ ಮಾರಿ ಹೋಗೋ ಪ್ರಯತ್ನಗಳು ಕೂಡ ಪಟ್ಟು ಅಪಾಯಗಳಿಗೆ ಸಿಲುಕಿರೋ ಸಾಕ್ಷಿಗಳು ನಂಗೆ ಗೊತ್ತು. ಇಲ್ಲ ಯಾರೊಬ್ಬರು ನೋಡ್ಬಿಟ್ಟು ನಾನು ನಿಮ್ಮ ಕಾರಲ್ಲಿ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀನಿ ಅಂದಾಗ ಅವ್ರು ಹೋಗಿ ಇರೋದ್ರ ಸಾಲ ಮಾಡಿ EMIಗಳು ತೊಗೊಂಡು, ಕಾರುಗಳು ತೊಗೊಂಡು ಹಣಕಾಸಿನ ಒಂದು ಇದರಲ್ಲಿ ನಾಶ ಹೋಗೋದು ಕೂಡ ನಾನು ಕಂಡಿದ್ದೇನೆ. ಸೊ ದೇವರು ನಮ್ಮೊಟ್ಟಿಗೆ ಮಾತನಾಡುವಾಗ ನಾವು ವಿವೇಚಿಸುವಂಥರಾಗಬೇಕು. ದೇವರ ವಾಕ್ಯದಲ್ಲಿ ಈ ಪ್ರವಾದನೆ ವರ ಪ್ರತಿಯೊಬ್ಬರೂ ಕೂಡ ಪ್ರವಾದಿಗಳಾಗಿರಬೇಕೆಂಬುದಾಗಿ ದೇವರ ಬಯಕೆ. ನಾವೊಂದು ಭಾಳ ಉತ್ಸಾಹಭರಿತವಾದ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಹೌದು, ಅನೇಕ ಯುದ್ಧಗಳು ನಡೀತಾ ಇವೆ, ಕನ್ಫ್ಯೂಷನ್ಸ್ ಇದೆ, ಕೇಯೋಸ್ ಇದೆ, ಎಲ್ಲ ನಡೀತಾ ಇದೆ. ಆದರೂ ಕೂಡ ಆತ್ಮೀಯ ಲೋಕದಲ್ಲಿ ಗಮನಿಸೋದು ಆದರೆ ದೇವರ ಒಂದು ಸಮಯ ಕಾಲದಲ್ಲಿ ಉತ್ಸಾಹವಾದ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಹಾಲೆಲೂಯಾ. ಅಪೊಸ್ತಲರ ಕೃತ್ಯಗಳು 2:17-18 ನೋಡ್ತೇವೆ. ಕಡೆ ದಿನಗಳಲ್ಲಿ ನಾನು ಎಲ್ಲ ಜನರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಆಮೇನ್. ಎಲ್ಲ ಜನರಲ್ಲಿ ನೀವು ಸೇರ್ಕೊಂಡಿದ್ದೀರಾ? ನೀವೆಲ್ಲ ಜನರೇ, ಮನುಷ್ಯರೇ. ದೇವರೇನು ಹೇಳ್ತಾ ಇದ್ದಾರೆ? ಎಲ್ಲ ಜನರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ, ಆಗ ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ಆಮೇನ್. ಎಷ್ಟು ಜನ ಗಂಡಸರಿದ್ದೀರಾ ಇಲ್ಲಿ? ಎಷ್ಟು ಜನ ಹೆಂಗಸರಿದ್ದೀರಾ ಇಲ್ಲಿ? ನೀವೆಲ್ಲರೂ ಏನು ಮಾಡ್ತೀರಾ? ದೇವರ ಆತ್ಮನ ಬರುವಾಗ ಕೆಲವು ಪಾಸ್ಟರ್ಗಳು, ಕೆಲವು ವಿಶೇಷವಾದ ಸೇವಕರು, ಅಭಿಷೇಕ ಹೊಂದಿದವರು, ಅವ್ರು ಮಾತ್ರ ಪ್ರವಾದನೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರಾ? ಎಲ್ಲರೂ, ದೇವರೆಲ್ಲರೂ ಕೂಡ ಪ್ರವಾದಿಗಳಾಗಬೇಕು, ಎಲ್ಲರೂ ಕೂಡ ಪ್ರವಾದಿಸಬೇಕೆಂಬುದು ದೇವರ ಚಿತ್ತ. ಇದಲ್ಲದೆ ಆ ದಿನಗಳಲ್ಲಿ, ಇಲ್ಲ ಅದಕ್ಕಿಂತ ಮುಂಚೆ,
ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಎಷ್ಟು ಜನ ಯವನಸ್ಥರಿದ್ದೀರಾ ಇಲ್ಲಿ? ವಯಸ್ಸಾಗಿರೋ ಕೂಡ ಯವನಸ್ಥರು ಅನ್ಕೊಂಡೆ ಯವನಸ್ಥರೇ. ಯವನಸ್ಥರು ಎಲ್ಲರೂ ಕೂಡ ಏನು ಮಾಡ್ತೇವೆ? ನಾನು ಯವನಸ್ಥನೆ ಫಾರ್ ಎವರ್. ಯವನಸ್ಥರೆಲ್ಲರೂ ಕೂಡ ಏನು ನೋಡ್ತೇವೆ? ದಿವ್ಯ ದರ್ಶನಗಳನ್ನು ಕಾಣ್ತೇವೆ. ಏನು ಕಾಣ್ತಾ ಇದ್ದೀರಾ ನೀವು? ದಿವ್ಯ ದರ್ಶನ ಕಾಣ್ತಾ ಇದ್ದೀರಾ? ಆತ್ಮ ಭರಿತರಾದರೆ ಏನು ನೋಡ್ತೇವೆ? ದಿವ್ಯ ದರ್ಶನ ಕಾಣ್ತೇವೆ. ಬೇರೆ ಆತ್ಮ ಇದ್ದರೆ ಬೇರೆ ದರ್ಶನ ಕಾಣ್ತೇವೆ. ಓಕೆ, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ಎಷ್ಟು ಜನ ಹಿರಿಯರಿದ್ದೀರಾ ಇಲ್ಲಿ? ನಿಮಗೇನು ಬೀಳ್ತವೆ? ಕನಸುಗಳು ಬೀಳ್ತವೆ. ಅಂದರೆ ಯವನಸ್ಥರಿಗೆ ಮಾತ್ರ ದರ್ಶನಗಳು, ಹಿರಿಯರಿಗೆ ಮಾತ್ರ ಕನಸುಗಳು ಅಂತ ಹೇಳ್ತಾ ಇಲ್ಲ. ಪ್ರಿಡಾಮಿನೆಂಟ್ಲಿ ಆ ರೀತಿ ಆಗಿರುತ್ತೆ. ಬಟ್ ಎಲ್ಲರೂ ಕೂಡ ಕನಸುಗಳ ದರ್ಶನಗಳನ್ನು ಕಾಣೋದಕ್ಕೆ ಸಾಧ್ಯ. ಇದಲ್ಲದೆ ಆ ದಿನಗಳಲ್ಲಿ ನನ್ನ ದಾಸ ದಾಸಿಯರ ಮೇಲೆಯೂ ನನ್ನ ಆತ್ಮನು ಸುರಿಸುವೆನು, ಅವರು ಪ್ರವಾದಿಸುವರು. ಹಾಲೆಲೂಯಾ. ಪ್ರಿಯರ ಕಡೆ ದಿನಗಳಲ್ಲಿದ್ದೇವೆ. ಒಂದು ಅಪೊಸ್ತಲ ಕಾರ್ಯಗಳ 2ನೇ ದಿನದಲ್ಲಿ ಆ ಪ್ರಾರಂಭವಾದಂಥ ಆತ್ಮನ ಚಲನೆ ಈಗಲೂ ಕೂಡ ಬೀಸ್ತಾ ಇದೆ ಎಲ್ಲ ಕಡೆ. ಹಾಲೆಲೂಯಾ. ನಾವು ಆತ್ಮಭರಿತವಾದ ಸಭೆ. ಆಮೇನ್. ನಾವೆಲ್ಲರೂ ಕೂಡ ಈ ಪವಿತ್ರಾತ್ಮನ ವರಗಳಲ್ಲಿ ಬೆಳೆದು ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿದವರಾಗಿ ಅಪೊಸ್ತಲ ಕೃತ್ಯಗಳಲ್ಲಿ ಯಾವ ರೀತಿಯಾಗಿ ಅಪೊಸ್ತಲರು ವಿಶ್ವಾಸಿಗಳು ಆತ್ಮೀಯ ವರಗಳಲ್ಲಿ ಚಲಿಸಿ ಸಭೆಗಳನ್ನು ಕಟ್ಟಿ ಅನೇಕರನ್ನು ರಕ್ಷಣೆಗೆ ನಡೆಸಿದ್ರೋ ಆ ರೀತಿಯ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ನೋಡುವಂಥರಾಗೋಣ. ಇವತ್ತು ಇರುವಂಥ ಸಮಯಗಳಲ್ಲಿ ನಮ್ಮ ಮೇಲೆ ಪ್ರವಾದನೆಗಳು ಬರುವಾಗ ದೇವರ ವಾಕ್ಯವು ನಾವು ಯಾವ ರೀತಿಯಾಗಿ ಪ್ರತಿಕ್ರಿಯಿಸಬೇಕು ಎಂಬುದಾಗಿ ಹೇಳ್ತಾ ಇದೆ ಅನ್ನೋದನ್ನು ನಾನು ನಿಮ್ಮೊಟ್ಟಿಗೆ ಹೇಳಲು ಬಯಸ್ತೇನೆ. 3 ರೀತಿಯಾದ ಪ್ರತಿಕ್ರಿಯೆ, 3 ರೆಸ್ಪಾನ್ಸಸ್. ಒಬ್ಬರು ನಮ್ಮ ಮೇಲೆ ಪ್ರವಾದನೆ ಹೇಳಿದಾಗ, ಯಾರು ನನ್ನ ಹತ್ರ ಬಂದು ಪಾಸ್ಟ್ರಿ ಯಾರೋ ಬಂದು ಈ ರೀತಿ ಹೇಳಿದ್ರು ಅದಕ್ಕೆ ಹಿಂಗೆ ಮಾಡಿದ್ವಿ ಅಂತ ನನ್ನ ಹತ್ರ ಹೇಳ್ಬೇಡಿ. ಓಕೆ, ಪ್ರವಾದನೆಗಳನ್ನ ನಾವು ಯಾವ ರೀತಿಯಾಗಿ ಎದುರುಗೊಳ್ಬೇಕು, ಯಾವ ರೀತಿಯಾಗಿ ಪ್ರತಿಕ್ರಿಯೆ ತೋರಿಸ್ಬೇಕು ಅನ್ನೋದನ್ನು ನೋಡೋಣ. ಮೊದಲನೇದು 2ನೇ ಪೂರ್ವಕಾಲ ವೃತ್ತಾಂತ 20:20. ವೆರಿ ಸಿಂಪಲ್ ಟು ರಿಮೆಂಬರ್. 2ನೇ ಪೂರ್ವಕಾಲ ವೃತ್ತಾಂತ 20:20. 2020 ಮ್ಯಾಚ್ ಇದು, T20. 2020. ಅವರು ಮರುದಿನ ಬೆಳಿಗ್ಗೆ ಎದ್ದು ತೆಕೋವ ಅರಣ್ಯಕ್ಕೆ ಹೊರಡುವಾಗ ಯೋಷಫಾಟನವರಿಗೆ, ಯೆಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನು ಕೇಳಿರಿ. ಯೆಹೋವನಲ್ಲಿ ಭರವಸೆ ಬಿಡಿರಿ, ಆಗ ನೀವು ಸುರಕ್ಷಿತರಾಗುವಿರಿ. ಆತನ ಪ್ರವಾದಿಗಳನ್ನು ನಂಬಿರಿ, ಆಗ ನೀವು ಸಫಲರಾಗುವಿರಿ ಎಂದು ಹೇಳಿದನು. ಇದು ಫುಲ್ ಕಾಂಟೆಕ್ಸ್ಟ್ ಹೇಳಕ್ಕೆ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತೆ. ಯಹೂದ ದೇಶದ ಮೇಲೆ ಆಗ ಯೋಷಫಾಟನೆಂಬ ಅರಸನಿದ್ದ. ಆ ಕಾಲದಲ್ಲಿ ಆ ದೇಶದ ಮೇಲೆ ದೊಡ್ಡ ಸೈನ್ಯ ಬಂತು. 1 2 3 ದೇಶದ ಸೈನ್ಯ. ಅವರು ಮರುಳಿನಂತೆ ಲೆಕ್ಕ ಹಾಕದೇ ಇದ್ದಷ್ಟು ದೊಡ್ಡ ಸೈನ್ಯವು ಅವರ ಎದುರಾಗಿ ಬಂತು. ಆಗ ದೇವರ ಜನರಾದ ಯಹೂದ್ಯರು ಅವರ ಅರಸನಾದ ಯೋಷಫಾಟನು ಅವರನ್ನು ನೋಡಿ ಎದುರುಬಿಟ್ರು, ನಡುಗ್ಬಿಟ್ರು. ಅದು ನೋಡ್ತಿದ್ದಂಗೆ ಅವ್ರಿಗೆ ಗೊತ್ತಾಯಿತು, ನಾವು ಸೋತೋಗೋದು ಖಂಡಿತ, ನಾವು ನಾಶವಾಗೋದು ಖಂಡಿತ, ಇವರ ಮೇಲೆ ಯುದ್ಧ ಮಾಡೋದಕ್ಕೆ ನಮ್ಮ ಹತ್ರ ಯಾವ ಶಕ್ತಿನೂ ಇಲ್ಲ ಎಂಬುದಾಗಿ ಗೊತ್ತಾಯಿತು. ಅಂಥ ಒಂದು ಸಮಯದಲ್ಲಿ ಯೋಷಫಾಟನು ತನ್ನೆಲ್ಲ ಜನರು ಕೂಡ ಉಪವಾಸದಿಂದ ದೇವರನ್ನು ನೋಡ್ತಾರೆ. ಆಗ ದೇವರ ಆತ್ಮನು ಒಬ್ಬ ಪ್ರವಾದಿಯ ಮೇಲೆ, ಒಬ್ಬ ವ್ಯಕ್ತಿಯ ಮೇಲೆ ಬಂದು ಅವರಿಗೆ ಉತ್ತೇಜನವನ್ನು ನೀಡ್ತಾ ಇದ್ದಾನೆ. ಏನಂತ? ನಾನು ನಿಮ್ಮ ಸಂಗಡ ಇದ್ದೇನೆ. ಯುದ್ಧ ಮಾಡೋದು ಯಾರು? ದೇವರು. ಧೈರ್ಯವಾಗಿರ್ರಿ, ನಾಳೆ ಈ ದಿನದಲ್ಲಿ ನಾನು ನಿಮಗೆ ಕೊಡೋ ಜಯವನ್ನು ನೀವು ನೋಡ್ತೀರಿ ಎಂಬುದಾಗಿ ಪ್ರವಾದನೆ ಮಾತು ಬರುತ್ತೆ. ಅದಕ್ಕಿಂತ ಮುಂಚೆನೇ ಅರಸನ ಹೇಳ್ತಾ ಇದ್ದಾನೆ, ಜನರೇ ನೀವೆಲ್ಲರೂ ಏನು ಮಾಡಬೇಕು? ಪ್ರವಾದಿಗಳನ್ನು ನಂಬಿರಿ. ನಂಬಿದ್ರೆ ನೀವೇನು ಮಾಡ್ತೀರಾ? ಸಫಲರಾಗುವಿರಿ. ಸೊ ಫಸ್ಟ್ ರೆಸ್ಪಾನ್ಸ್, ಬಿಲೀವ್ ಇನ್ ದ ಪ್ರಾಫಿಟ್ಸ್, ಬಿಲೀವ್ ಇನ್ ದ ಪ್ರಾಫೆಸಿಸ್. ಪ್ರವಾದನೆಗಳು ಬಂದಾಗ ನಾವೇನು ಮಾಡಬೇಕು? ನಂಬಬೇಕು. ಯೋಷಫಾಟನು ಆತ ನಂಬಿಕೆಯನ್ನು ಯಾವ ರೀತಿಯಾಗಿ ಪ್ರದರ್ಶಿಸಿದ ಗೊತ್ತಾ? ಆತ ಯುದ್ಧಕ್ಕೆ ರೆಡಿ ಆಗಿದ್ದಾರೆ. ಈ ಮಾತು ಬಂತು, ಪ್ರವಾದನೆ ಮಾತು ಬರುವಾಗ ಏನೋ ಒಂದು ಆಗುತ್ತೆ ನಮ್ಮಲ್ಲಿ. ಏನಾಗುತ್ತೆ ಅಂದರೆ ನಮ್ಮ ಒಂದು ಅನುಮಾನಗಳು, ಭಯ ಭೀತಿಗಳು ತೊಲಗಿ ನಂಬಿಕೆ ಉಂಟಾಗುತ್ತೆ. ನಮ್ಮ ಬಲಹೀನತೆಗಳು ಹೋಗಿ ನಮಗೆ ಬಲ ಉಂಟಾಗುತ್ತೆ. ನಮ್ಮ ದುಃಖ ಸಂಕಟ ಕಣ್ಣೀರು ಹೋಗಿ ಸಂತೋಷ ಉಲ್ಲಾಸ ಉಂಟಾಗುತ್ತೆ. ನಮ್ಮ ಚಿಂತೆಗಳನ್ನು ಮರೆತು ದೇವರನ್ನ ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ನಾವು ಪ್ರಾರಂಭಿಸ್ತೇವೆ. ಆ ಒಂದು ಶಕ್ತಿಯು ಪ್ರವಾದನೆ ಮಾತುಗಳಲ್ಲಿ ಒಳಗೊಂಡಿರುತ್ತೆ. ಆ ಪ್ರವಾದನೆ ಮಾತು ಬಂದಾಗ ಈ ಬೆದರು ಹೋಗಿದ್ದ ಜನರು, ಎದುರು ಹೋಗಿದ್ದ ಜನರು, ಅಂಜಿ ಹೋಗಿದ್ದಂಥ ಜನರು, ಬಲಹೀನರಾಗಿದ್ದಂಥ ಜನರು ಈಗ ಧೈರ್ಯದಿಂದ ಎದ್ದು ಆ ಯುದ್ಧವನ್ನು ಫೇಸ್ ಮಾಡೋದಕ್ಕೆ ಮುಂದೆ ಹೋಗ್ತಾ ಇದ್ದಾರೆ. ಹಾಲೆಲೂಯಾ. ನನ್ನ ಜೀವನದಲ್ಲಿ ಕೂಡ ಅನೇಕ ಅನುಭವಗಳಲ್ಲಿ ರೀತಿಯಾದ ಹೋಗಿದ್ದೇನೆ. ಭಾಳ ಸೋತು ಹೋದಂಥ ಅನುಭವಗಳಲ್ಲಿ, ನಿರಾಶೆ ಅನುಭವಗಳಲ್ಲಿ, ದುಃಖದ ಅನುಭವಗಳಲ್ಲಿ, ಮುಂದೆ ಏನಾಗುತ್ತೋ ತಿಳಿಯದ ಅನುಭವದಲ್ಲಿ,
ಎಲ್ಲ ಕೂಡ ಬರಡು ಹೋಗಿರತಕ್ಕಂಥ ಅನುಭವಗಳು ಅನೇಕ ಸಾರಿ ನನ್ನ ಜೀವನದಲ್ಲಿ ದೀರ್ಘಕಾಲವಾಗಿ ನಾನು ಹೋಗಿದ್ದೇನೆ. ಅಂಥ ಒಂದು ಸಮಯದಲ್ಲಿ ಈ ಒಂದು ಪ್ರವಾದನೆ ಮಾತು ಬಂದು ನನಗೆ ಉತ್ತೇಜನವನ್ನು ನೀಡಿದೆ. ಇನ್ಫ್ಯಾಕ್ಟ್ ಎಷ್ಟೋ ಸರಿ ಸೇವೆಯನ್ನು ಬಿಡಬೇಕು, ಕರೆವಿಕೆಯನ್ನು ಬಿಡಬೇಕು ಅಂತ ತೀರ್ಮಾನಿಸಿದ ದಿನಗಳು ಕೂಡ ಉಂಟು. ಅಂಥ ಒಂದು ಸಮಯಗಳಲ್ಲೂ ಕೂಡ ನನ್ನನ್ನು ಪ್ರೇರೇಪಿಸಿದಂಥ ಮಾತುಗಳು ಏನು ಗೊತ್ತಾ, ಇನ್ನೂ ಕೂಡ ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ನೋವಿದ್ದರೂ, ಎಷ್ಟೇ ಭಾರವಾಗಿದ್ದರೂ ಕೂಡ ನಾನು ಈ ಸೇವೆಯಲ್ಲಿ ಮುಂದುವರಿಯೋದಕ್ಕೆ ಕಾರಣ ಏನಂದರೆ ದೇವರು ನನ್ನೊಟ್ಟಿಗೆ ಮಾತನಾಡತಕ್ಕಂಥ ಪ್ರವಾದನೆಯ ಮಾತುಗಳು. ಅಂಥ ಕತ್ತಲೆಯ ಸಮಯಗಳಲ್ಲಿ, ಅಂಥ ಬರುಡಾಗಿರತಕ್ಕಂಥ ಸಮಯದಲ್ಲಿ, ಏಕಾಂಗಿಯಾಗಿರುವಂಥ ಪರಿಸ್ಥಿತಿಗಳಲ್ಲಿ ಕೂಡ, ಪರಿಸ್ಥಿತಿ ಒತ್ತಡ ಎಷ್ಟೇ ಭಾರವಾಗಿದ್ದರೂ ಕೂಡ ಆ ಸಮಯದಲ್ಲಿ ನನಗೆ ಕೊಡುವಂಥ ಶಕ್ತಿ, ಆ ಪರಿಸ್ಥಿತಿನ ಎದುರಿಸುವಂಥ ಶಕ್ತಿ, ಆ ಪರಿಸ್ಥಿತಿಯಲ್ಲಿ ಹಾದು ಹೋಗುವಂಥ ಶಕ್ತಿ, ಅದು 1 ತಿಂಗಳಲ್ಲ, 2 ತಿಂಗಳ, ಕೆಲವು ವರ್ಷಗಳು. ಆ ರೀತಿಯಾದ ಪರಿಸ್ಥಿತಿಯಲ್ಲಿ ಹಾದು ಹೋಗೋದಕ್ಕೆ ನನಗೆ ಕೊಡುವಂಥ ಪ್ರೇರೇಪಣೆ ಏನು ಗೊತ್ತಾ, ದೇವರು ನನ್ನೊಟ್ಟಿಗೆ ಮಾತನಾಡತಕ್ಕಂಥ ಪ್ರವಾದನೆಯ ಮಾತುಗಳು. ನನ್ನ ಜೀವನದ ಮೇಲೆ ಅನೇಕ ವಿಷಯಗಳ ಮೇಲೆ ಸಂದೇಹ ಪಡ್ಬೋದು, ಆದರೆ ಇದುವರೆಗೂ ಕೂಡ ದೇವರು ನನ್ನ ಜೀವಿತದ ಮೇಲೆ ಇಟ್ಟಿರುವ ಕರೆವಿಕೆ ಮೇಲೆ ಎಂದಿಗೂ ಕೂಡ ನಾನು ಸಂದೇಹ ಪಟ್ಟಿಲ್ಲ. ಏಕೆಂದರೆ ನಾನಿಲ್ಲಿರುವುದು ನನ್ನ ಒಂದು ತೀರ್ಮಾನ ಅಲ್ಲ, ದೇವರು ನಾನು ಆರಿಸಿಕೊಂಡಿರುವ ನಿಮಿತ್ತ, ಕರೆದಿರೋ ನಿಮಿತ್ತ ನಿಂತಿರುವುದು. ನನಗೆ ಗೊತ್ತು ಈ ಸೇವೆಗೆ ನಾನು ಬಂದಿಲ್ಲ ಎಂಬುದಾಗಿ. ದೇವರು ಕಡೆಯವರೆಗೂ ನಡೆಸ್ತಾರೆ ಎಂಬ ನಂಬಿಕೆ ನನಗಿದೆ. ಹಲ್ಲೆಲೂಯಾ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಮಾತನ್ನು ನಿಮ್ಮ ಜೀವನದಲ್ಲೂ ಕೂಡ ಅಂಥ ಅನುಭವಗಳಲ್ಲಿ ಹಾದು ಹೋಗುವಾಗ ದೇವರು ನಿಮ್ಮೊಟ್ಟಿಗೆ ಅನೇಕ ಸಾರಿ ಮಾತನಾಡಿರ್ತಾರೆ. ಆ ಮಾತುಗಳನ್ನು ಮರೆಯಬಾರ್ದು. ನಿಮಗೆ ಬರೆಯೋ ಅಭ್ಯಾಸ ಇದೆಯಾ? ಬರೆಯೋ ಅಭ್ಯಾಸ ನಾನು ಬರೆದಿಟ್ಕೊಂಡಿದ್ದೀನಿ. ಕೆಲವೊಂದು ನೆರವೇರಿದೆ, ಕೆಲವು ನೆರವೇರಿಲ್ಲ, ಕೆಲವು ನೆರವೇರುತ್ತಿಲ್ಲ ಅಂತ ಗೊತ್ತಿಲ್ಲ, ಕೆಲವು ನನಗೂ ಸಂದೇಹವಿದೆ, ಆ ದೇವರಿಂದ ಬಂದಿದ್ದ ಅಲ್ವಾ ಅಂತ ಕೂಡ ಸಂದೇಹ ಇದೆ. ಬಟ್ ವಿ ಹ್ಯಾವ್ ಎ ಪಾಸಿಟಿವ್ ಅಪ್ರೋಚ್, ದೇವರ ಚಿತ್ತ ನೆರವೇರಲಿ ಎಂಬುದಾಗಿ. ಹಲ್ಲೆಲೂಯಾ. ಸೊ ಆ ಪ್ರವಾದನೆ ಮಾತುಗಳು ನಮ್ಮನ್ನು ಪ್ರೋತ್ಸಾಹಪಡಿಸುವಂಥ ಮಾತುಗಳು. ಸೊ ಯೋಷಾಫಾಟ್ ಏನು ಮಾಡ್ತಾನೆ, ಈ ಪ್ರವಾದನೆ ಮಾತು ಬಂದಾಗ ಸಂದೇಹ ಪಡದೆ ಅದನ್ನು ಸ್ವೀಕರಿಸಿ ಅದನ್ನು ಯಾವ ರೀತಿಗೆ ಪ್ರದರ್ಶಿಸ ಅಂದರೆ, ತನ್ನ ಸೈನ್ಯದ ಮುಂದೆ ಯಾರು ನಿಲ್ಲಿಸ್ತಾ ಇದ್ದಾನೆ? ಹಾಡುಗಾರರನ್ನು, ಆರಾಧನೆ ತಂಡವನ್ನು ಮುಂದೆ ನಿಲ್ಲಿಸ್ತಾ ಇದ್ದಾನೆ. ಆ ಕಡೆ ಎಲ್ಲ ಹೆಂಗೆ ಬರ್ತಾ ಇದ್ದಾರೆ, ಅವರೆಲ್ಲ ಬಿಲ್ಲು, ಬಾಣ, ಈಟಿ ಅದನ್ನ ಇಟ್ಕೊಂಡು ಬರ್ತಾ ಇದ್ದಾರೆ, ರಥಗಳನ್ನ. ಇಲ್ಲಿ ನಮ್ಮವ್ರು ಏನು ಇಟ್ಕೊಂಡು ಹೋಗ್ತಾ ಇದ್ದಾರೆ? ಊಹಿಸ್ಕೊಳ್ಳಿ, ಆ ದಿನದ ವಾದ್ಯಗಳು ಏನೇನಿತ್ತು. ಗಿಟಾರ್ ಇರಲಿಲ್ಲ, ಬಟ್ ಹಾರ್ಪ್ ಅನ್ನೋದಿತ್ತು, ಫ್ಲೂಟು, ಅದನ್ನ ಇಟ್ಕೊಂಡು ಮುಂದೆ ಹೋಗ್ತಾವ್ರೆ ಯುದ್ಧ ಮಾಡೋಕ್ಕೆ. ಊಹಿಸ್ಕೊಳಕ್ಕಾಗತ್ತಾ ಸೀನ್ನ? ಬಟ್ ಅದು ನಂಬಿಕೆ. ಆ ಒಂದು ಯುದ್ಧವನ್ನು ಎದುರಿಸುವ ಶಕ್ತಿ ಯಾರು ಕೊಟ್ಟರು? ದೇವರು ಕೊಟ್ಟರು. ಆದರೆ ನಮ್ಮ ಯುದ್ಧೋಪಕರಣಗಳು ಈ ಲೋಕದ ಯುದ್ಧೋಪಕರಣಗಳಾಗಲ್ಲ. ನಮ್ಮ ಯುದ್ಧೋಪಕರಣಗಳು ದೇವರ ಸ್ತುತಿ, ದೇವರ ಆರಾಧನೆ, ದೇವರ ಪ್ರಾರ್ಥನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಮೊದಲನೇದಾಗಿ ನಾವೇನು ಮಾಡಬೇಕಂದ್ರೆ, ಈ ಒಂದು ಪ್ರವಾದನೆಗಳು ಬಂದಾಗ ನಾವು ಅದನ್ನು ನಂಬಬೇಕು, ಮೊದಲನೇದು. ಎರಡನೇದು, ಡು ನಾಟ್ ಡಿಸ್ಪೈಸ್ ದ ಪ್ರಾಫೆಸಿಸ್. ಮೊದಲನೇ ತೆಸಲೋನಿಕದವರಿಗೆ 5ನೇ ಅಧ್ಯಾಯ 19-21. ಪವಿತ್ರಾತ್ಮನನ್ನು ನಂದಿಸಬೇಡಿ, ಪ್ರವಾದನೆಗಳನ್ನು ಹೀನೈಸಬೇಡಿರಿ, ಆದರೆ ಎಲ್ಲವನ್ನೂ ಪರೀಕ್ಷಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿ. ಐ ವಿಲ್ ಫೋಕಸ್ ಆನ್ ದಿಸ್. ಪ್ರವಾದನೆಗಳನ್ನು ಹೀನೈಸಬೇಡಿರಿ, ಡು ನಾಟ್ ಡಿಸ್ಪೈಸ್. ಪವಿತ್ರಾತ್ಮನನ್ನು ನಂದಿಸಬೇಡಿ. ನಾವು ಪವಿತ್ರಾತ್ಮನ ನಂದಿಸೋದಕ್ಕೆ ಸಾಧ್ಯ. ಎಲ್ಲರೂ ಕೇಳಿಸ್ಕೊಳ್ಳಿ, ಇಲ್ಲಿ ಕೆಲವೊಂದು ಪ್ರಾರ್ಥನೆಯ ವಾತಾವರಣದಲ್ಲಿ ದೇವರು ಬಲವಾಗಿ ಚಲಿಸ್ತಾ ಇರ್ತಾನೆ, ದೇವರು ಬಲವಾಗಿ ಮಾತನಾಡ್ತಾ ಇರ್ತಾನೆ. ಅಂಥ ಸಮಯದಲ್ಲಿ ನಾವು ಪವಿತ್ರಾತ್ಮನ ನಂದಿಸೋದಕ್ಕೆ ಸಾಧ್ಯ. ಅದು ಅನುಮಾನ ಪಡುವಂಥದ್ದು, ಅದ್ಮೇಲೆ ಇಂಡಿಫ್ರೆಂಟ್ ಆಗಿರುವಂಥದ್ದು, ಇವೆಲ್ಲ ಏನು ಬಿಡು, ಒಂಥರ ಒಂದು ಕೀಳಾಗಿ ನೋಡುವಂಥದ್ದು, ನಿರ್ಲಕ್ಷ್ಯ ಮಾಡುವಂಥದ್ದು, ಅಂಥ ಒಂದು ಮನಸ್ಥಿತಿ ನಮ್ಮಲ್ಲಿರುವುದಾದರೆ ಒಂದು ನಾವು ಕೂಡ ಅದರ ಲಾಭವನ್ನು ಕಳ್ಕೊಳ್ತೇವೆ. ಆ ಒಂದು ವಾತಾವರಣನೂ ಕೂಡ ಅದು ಕದಲಿಸಿ ಕೆಡಿಸಿ ಬೇರೆಯವರು ಕೂಡ ಆಶೀರ್ವಾದ ಹೊಂದಿಕೊಳ್ಳದ ರೀತಿಯಲ್ಲಿ ಮಾಡುತ್ತೆ. ಸೊ ಇದ್ರ ಬಗ್ಗೆ ನಂಬಿಕೆ ಯಾವಾಗಲಿಲ್ಲ. ಐ ಕಮ್ ಫ್ರಮ್ ಎ ಬ್ಯಾಪ್ಟಿಸ್ಟ್ ಬ್ಯಾಕ್ಗ್ರೌಂಡ್. ನಮ್ಮ ತಂದೆ ತಾಯಿ ಎಲ್ಲ ಕೂಡ ಬ್ಯಾಪ್ಟಿಸ್ಟ್ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥ ಜನರು. ಅದರಲ್ಲಿ ಆತ್ಮೀಯ ವರ್ಗಗಳನ್ನ ನಂಬೋದಿಲ್ಲ, ಸ್ವಸ್ಥತೆಗಳನ್ನು ನಂಬೋದಿಲ್ಲ. ವಾಕ್ಯ ಕೂಡ ಅಷ್ಟೇ ಇಷ್ಟ. ಭಾನುವಾರ ಮನೆ ಸಭೆಗೆ ಹೋಗೋದು ಬರೋ ಅಂಥ ಒಂದು ವಾತಾವರಣದಲ್ಲಿ ಬೆಳೆದಂಥವನು. ಇದ್ರ ಮೇಲೆ ಯಾವ ನಂಬಿಕೆ ಇರಲಿಲ್ಲ, ಅನುಭವ ಇರಲಿಲ್ಲ. ಬಟ್ ನನಗೆ 10ನೇ ವಯಸ್ಸಿರಬೇಕಾದ ಸಮಯದಲ್ಲಿ 3ನೇ ಕ್ಲಾಸ್ ಓದ್ತಾ ಇದೆ. ನಮ್ಮ ತಾಯಿಯೊಬ್ಬರು ಯಾರೊಬ್ಬರು ಅವರ ಫ್ರೆಂಡ್ ಚರ್ಚ್ಗೆ ಬಂದಂಥ ಪಾಸ್ಟರ್ನ ನಮ್ಮ ಮನೆಗೆ ಕರ್ಕೊಂಬಂದರು. ನನಗೆ 10 ವಯಸ್ಸು ಇರಬೇಕಂದ್ರೆ ಒಬ್ಬರು ಬಂದು ನನಗೆ ಹೇಳಿದ್ರು, ನಿಮ್ಮ ಮನೆಯಲ್ಲಿ ಹಿರಿಯ ಮಗ ಸೇವೆಯಲ್ಲಿ ಇರ್ತಾನೆ, ದೇವರು ಕರೆದಿದ್ದಾನೆ ಎಂಬುದಾಗಿ
ಬರೆದಿಟ್ಕೊಳ್ಳಿ, ಒಂದು ದಿನ ಸೇವೆಲಿ ಇರ್ತಾನೆ ಎಂಬುದಾಗಿ ಹೇಳಿದ್ರು. ಯಾವಾಗ ವಯಸ್ಸಿದು? 10ನೇ ವಯಸ್ಸು. ಬರೆದಿಟ್ಕೊಂಡೆ ಅದು. ಅದಾದಮೇಲೆ ನಾವು ಕಂಟಿನ್ಯೂ, ನನಗೆ 22 ವಯಸ್ಸು 21 ವಯಸ್ಸು ಬರೋವರೆಗೂ ಕಂಪ್ಲೀಟಾಗಿ ಮರ್ತು ಬಿಟ್ಟಿದ್ದೀನಿ. ಅದೇ ಸಭೆಗೆ ಹೋಗ್ತಾ ಇದ್ವಿ, ನಂಬಿಕೆ ಇಲ್ಲ ಏನಿಲ್ಲ, ನಾನು ಜೀವನ ಇನ್ನೊಂದು ದಾರಿಯಲ್ಲಿ ಹೋಗ್ಬಿಟ್ಟಿತ್ತು ಕಾಲೇಜ್ಗಳಲ್ಲಿ. ನಿಮ್ಮ ಮಕ್ಕಳೆಲ್ಲ ತುಂಬ ಒಳ್ಳೆಯ, ನನ್ನಷ್ಟು ಕೆಟ್ಟವರು ನಿಮ್ಮ ಮಕ್ಕಳೆಲ್ಲ. ಓಕೆ, ನಿಮಗೆ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾ ಇದ್ದರೆ ಯುವರ್ ಪೀಪಲ್ ಚಿಲ್ಡ್ರನ್ ಬ್ಲೆಸ್ಡ್. ಅಷ್ಟು ಒಂದು ಕಠೋರವಾದ ದುಷ್ಟ ಕೋಪಿಷ್ಟ, ಓಕೆ, ಎಲ್ಲ ಒಂದು ಹವ್ಯಾಸಗಳಿದ್ದಂಥವನು. ಓಕೆ, ಸರ್ ನಿಮ್ಮ ಮಕ್ಕಳ ಬಗ್ಗೆ ಚಿಂತೆ ಮಾಡಿಬಿಡಿ. ದೇವ್ರು ನನ್ನ ಮುಟ್ಟಿ ಇಲ್ಲಿ ನಿಲ್ಸಕ್ಕೆ ಸಾಧ್ಯ ಆದರೆ ನಿಮ್ಮ ಮಕ್ಕಳು ಏನೂ ಅಲ್ಲ. ಬಟ್ ನಮ್ಮ ತಾಯಿ ನನಗೋಸ್ಕರ ಸಿನ್ಸಿಯರಾಗಿ ಪ್ರಾರ್ಥನೆ ಮಾಡೋರು. ಪ್ರಾರ್ಥನೆ ಮಾಡಿ ದೇವರು ತನ್ನ ಸಮಯದಲ್ಲಿ, ನಾನು ಯಾವ ರೀತಿ ರಕ್ಷಣೆ ಹೊಂದಿದ್ದೆ, ಯಾವುದೋ ಸಭೆಯಲ್ಲಿ ಕೂತ್ಕೊಂಡಿಲ್ಲ, ಯಾರೋ ಬಂದು ತಲೆ ಮೇಲೆ ಕೈ ಇಟ್ಟು ಯಾವುದೋ ಒಂದು ಕೂಟದಲ್ಲಿ ನಾನು ರಕ್ಷಣೆ ಹೊಂದಿದ್ದಲ್ಲ. ನಾನು ರಕ್ಷಣೆ ಹೊಂದಿದ್ದ ಕುಟುಂಬ ಆರಾಧನೆ, ತಂದೆ ತಾಯಿ, ನಾನಿದ್ದೆ, ನಮ್ಮ ತಮ್ಮ ಇದ್ದ. ಆ ಪ್ರಾರ್ಥನೆ ದೇವ್ರು ನನ್ನ ಮುಟ್ಟೋದ್ರು. ದೇವ್ರು ನಮ್ಮನ್ನ ಎಲ್ಲಿ ಬೇಕಾದ್ರೂ ಮುಟ್ಟೋದಕ್ಕೆ ಸಾಧ್ಯ. ಸಭೆಯಲ್ಲೂ ಮುಟ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಗಾಡ್ ಕ್ಯಾನ್ ಡೂ ಎನಿಥಿಂಗ್. ದೇವರಿಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ಸೊ ಈ ಪ್ರವಾದನೆಗಳನ್ನು ಹೀನೈಸುವಂಥ ನಮ್ಮ ಬ್ಯಾಕ್ಗ್ರೌಂಡ್ ಏನೇ ಇರಲಿ, ಬೇರೆ ಬೇರೆ ಡಿನಾಮಿನೇಷನ್ಗಳು ಬಂದಿರ್ತಾರೆ. ನೀವು ಬಂದಿರತಕ್ಕಂಥ ಡಿನಾಮಿನೇಷನ್ಗಳಿಂದ, ನಂಬಿಕೆ ಹಿನ್ನೆಲೆಗಳಿಂದ, ಇವುಗಳ ಮೇಲೆ ನಂಬಿಕೆ ಇರಬಾರ್ದು, ಇಲ್ಲದೇ ಇರ್ಬೋದು. ಬಟ್ ಅದನ್ನು ಹೀನೈಸಬೇಡಿ, ಇದು ದೇವರ ಕಾರ್ಯ. ಓಕೆ, ಮೂರನೇ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಮ್, ಮೊದಲನೇ ಯೋಹಾನ 4:1, ಟೆಸ್ಟ್ ದ ಪ್ರಾಫಸಿಸ್. ಮೊದಲನೇದೇನು? ಬಿಲೀವ್, ದೇವರ ಪ್ರವಾದನೆಗಳನ್ನು ನಂಬಿರಿ. ಎರಡನೇದು ಹೀನೈಸಬೇಡ್ರಿ. ಮೂರನೇದೇನು ಮಾಡಬೇಕು? ಪರಿಶೀಲಿಸಿ. ಮೊದಲನೇ ಯೋಹಾನ 4:1. ಪ್ರಿಯರೇ, ಅನೇಕ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರೋದ್ರಿಂದ ನೀವು ಎಲ್ಲ ಆತ್ಮಗಳ ನುಡಿಗಳನ್ನು ನಂಬದೆ ಆಯಾ ಆತ್ಮಗಳ ನುಡಿಗಳು ದೇವರ ಪ್ರೇರೇಪಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಪ್ರವಾದನೆಗಳು ಬಂದಾಗ ಯಾವ ಆತ್ಮದಿಂದ ಆ ಮಾತುಗಳು ಬರ್ತಾ ಇವೆ ಎಂಬುದಾಗಿ ನಾವು ಪರೀಕ್ಷಿಸಬೇಕು. 4 ರೀತಿಯಾದ ಆತ್ಮಗಳಿರ್ತವೆ. ಒಂದು ದೇವರಾತ್ಮ, ಇನ್ನೊಂದು ದುರಾತ್ಮ, ಮೂರನೇದು ಮನುಷ್ಯರ ಆತ್ಮ, 4ನೇದು ದೇವದೂತರ ಆತ್ಮ. 4 ಆತ್ಮಗಳನ್ನು ನಾವು ಸತ್ಯವೇದದಲ್ಲಿ ಕಾಣೋಕ್ಕೆ ಸಾಧ್ಯ. ಸೊ ಯಾವ ಆತ್ಮನೋ, ನೀವು ಅಂದ್ಕೊಳ್ತಾ ಇರ್ಬೋದಕ್ಕೆ ಈ ಲೋಕದಲ್ಲಿ ಕೆಲವು ಜಾತಕ ಹೇಳೋರು, ಗಿಳಿ ಶಾಸ್ತ್ರ ಹೇಳೋರು, ಜ್ಯೋತಿಷ್ಯರೆಲ್ಲ ಇರ್ತಾರೆ. ಕೆಲವೊಂದು ಅವ್ರು ಹೇಳೋ ಮಾತುಗಳು ಕೂಡ ಕರೆಕ್ಟಾಗಿರ್ತವೆ, ಗೊತ್ತಾ? ನೋಡಿದ್ದೀರಾ? ಬೇರೆಯವ್ರು ಬಂದು ಹೇಳ್ತಾರೆ, ಅವ್ರು ಹೆಂಗೆ ಹೇಳಿದ್ರು ಹಂಗೆ ಆಯಿತು ಅಂತ. ಹೆಂಗಾಯ್ತು ಅದು? ದೇವರಾತ್ಮ ಇದ್ದಾರ ಅಲ್ಲಿ? ದುರಾತ್ಮ. ದುರಾತ್ಮನ ಕಾರ್ಯಗಳು ಅವರಲ್ಲಿ ನಡೀತವೆ. ಸೊ ನಾವು ಯಾವ ಆತ್ಮನಿಂದ ಜನರು ಮಾತನಾಡ್ತಾವ್ರೆ ನಮ್ಮೊಟ್ಟಿಗೆ ಅನ್ನೋದನ್ನು ಗುರುತಿಸುವಂಥವರು, ವಿವೇಚಿಸುವಂಥವರು, ಪರಿಶೀಲಿಸುವಂಥವರು, ಪರೀಕ್ಷಿಸುವಂಥವ್ರು ಆಗಬೇಕು. ಆದ್ದರಿಂದ ನಮ್ಮ ಮೇಲೆ ಪ್ರವಾದನೆಗಳು, ಮಾತುಗಳು ಬರುವಾಗ ನಾವೆಲ್ಲರೂ ಕೂಡ ದೇವರ ಆತ್ಮನ ಹೊಂದಿರತಕ್ಕಂಥ ಜನರು ದೇವರ ವಾಕ್ಯದಲ್ಲಿ ಬೆಳೆಯಬೇಕಾಗಿದೆ. ಆವಾಗ ನಾವು ವಿವೇಚಿಸೋದಕ್ಕೆ ಸಾಧ್ಯ, ಇದು ಯಾರು ಮಾತಾಡ್ತಾ ಇರೋದು ಎಂಬುದಾಗಿ. ಮೊದಲನೇ ಕೊರಿಂಥದವರಿಗೆ 14:29 ಪೌಲನ ಸಭೆಗೆ ಹೇಳ್ತಾರತಕ್ಕಂಥ ಮಾತು, 2-3 ಪ್ರವಾದಿಗಳು ಮಾತನಾಡಲಿ, ಮಿಕ್ಕದವರು ವಿವೇಚನೆಯಿಂದ ಕೇಳಲಿ. ಯಾರಾದರೂ ಪ್ರವಾದನೆ ಹೇಳಬೇಕಂದ್ರೆ ಮಿದ್ದವ್ರು ಏನು ಮಾಡಬೇಕು? ವಿವೇಚಿಸಬೇಕು, ಅದು ದೇವರಿಂದ ಬರ್ತಾ ಇದೆಯಾ ಇಲ್ವಾ ಎಂಬುದಾಗಿ. ಯು ಕ್ಯಾನ್ ಬಿ ಕ್ರಿಟಿಕ್ ವಿತೌಟ್ ಬೀಂಗ್ ಕ್ರಿಟಿಕಲ್. ಓಕೆ, ಕ್ರಿಟಿಕಲ್ ಆಗಿರದೆ ಕ್ರಿಟಿಕ್ ಮಾಡ್ಬೋದು. ಓಕೆ, ಇನ್ ಪಾಸಿಟಿವ್ ವೇ, ಇದು ದೇವರಿಂದ ಬರ್ತಾ ಇದೆಯಾ ಇಲ್ವಾ ಅನ್ನೋ ಒಂದು ವಿವೇಚಿಸುವ ಒಂದು ವರವನ್ನು ಅಥವಾ ವಿವೇಚಿಸುವ ಶಕ್ತಿ ನಾವು ದೇವರ ವಾಕ್ಯದಲ್ಲಿ. ಪ್ರೇರೆ, ನಾನು ಹೇಳೋದೊಂದು ಮಾತು, ಅವ್ರ ಅಲ್ಟಿಮೇಟ್ ಫೇತ್, ನಮ್ಮ ನಂಬಿಕೆ ಮನುಷ್ಯರಲ್ಲ, ದೇವರ ಸೇವಕರಲ್ಲ, ದೇವರ ವಾಕ್ಯ. ದೇವರ ವಾಕ್ಯದಲ್ಲಿ ನಾವು ಬೇರೂರಿರುವುದಾದರೆ ಆ ಒಂದು ಮಾತು ಬರಬೇಕಂದ್ರೆ ಗೊತ್ತಾಗುತ್ತೆ ಇದು ದೇವರಿಂದ ಬರ್ತಾ ಇದೆಯಾ ಅಲ್ಲೋ ಎಂಬುದಾಗಿ. ಆದರೆ ಎಲ್ಲರೂ ಕೂಡ ಬೇರೆ ಪುಸ್ತಕಗಳಿಂದ ಓದೋಕ್ಕಿಂತ ಮುಂಚೆ, ಬೇರೆ ಬೋಧಕರಿಂದ ಕೇಳೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರೂ ಕೂಡ ನಮ್ಮಷ್ಟಕ್ಕೆ ನಾವೇ ವೈಯಕ್ತಿಕವಾಗಿ ದೇವರ ವಾಕ್ಯದಲ್ಲಿರಬೇಕು, ದೇವರ ವಾಕ್ಯದ ತಿಳುವಳಿಕೆಯನ್ನು ಹೊಂದಿಕೊಂಡಿರಬೇಕು. ಆವಾಗ ಇವೆಲ್ಲವೂ ಕೂಡ ವಿವೇಚಿಸೋಕ್ಕೆ ಸಾಧ್ಯ. ನಮ್ಮ ನಂಬಿಕೆ ಆಧಾರ ದೇವರು ಮತ್ತು ದೇವರ ವಾಕ್ಯ. ಹಾಲೆಲೂಯಾ, ಹಾಲೆಲೂಯಾ. ಪೌಲನ ಜೀವನದಲ್ಲಿ ಒಂದು ಅನುಭವ ಇದೆ, ಅದು ತುಂಬ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್. ತನ್ನ ಜೀವನದಲ್ಲಿ ಯಾವ ರೀತಿಯಾಗಿ ಈ ಪ್ರವಾದನೆಗಳನ್ನು ಪ್ರತಿಕ್ರಿಯಿಸಿದೆ ಎಂಬುದಾಗಿ ಅದನ್ನು ನೋಡೋಣ ಸ್ವಲ್ಪ ಸಮಯದಲ್ಲಿ. ಐ ವಾಂಟ್ ಯು ಟು ಬಿ ಅಟೆಂಟಿವ್, ಕೇಳಿಸ್ಕೊಳ್ಳಿ. ಸ್ವಲ್ಪ ಟೀಚಿಂಗ್ ಮಾಡಲು ಹೋಗ್ತೇನೆ, ಇನ್ನೂ ತುಂಬ ಇದೆ ಹೇಳೋಕ್ಕೆ, ಬಟ್ ಸಮಯ ಇಲ್ಲ. ಬಟ್ ಕೆಲವೊಂದು ವಿಷಯಗಳನ್ನ ನಿಮ್ಮ ಮುಂದೆ ಇಡ್ತೇನೆ ನಾನು. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 22ರಿಂದ 23 ಎಲ್ಲರೂ ಕೂಡ ಓದೋಣ. ಇಗೋ ನಾನೀಗ ಪವಿತ್ರಾತ್ಮನ ನಿರ್ಬಂಧವುಳ್ಳವನಾಗಿ
ಯೆರೂಸಲೇಮಿಗೆ ಹೋಗುತ್ತಿದ್ದೇನೆ, ಅಲ್ಲಿ ನನಗೆ ಏನು ಸಂಭವಿಸುವುದೋ ನಾನು ಅರಿಯೆನು. ನಿನಗೆ ಬೇಡಿಗಳು ಹಿಂಸೆಗಳು ಕಾದುಕೊಂಡಿವೆ ಎಂದು ಪವಿತ್ರಾತ್ಮನು ಎಲ್ಲ ಪಟ್ಟಣಗಳಲ್ಲಿಯೂ ನನಗೆ ಎಚ್ಚರಿಕೆ ನೀಡಿದ್ದಾನೆ ಎಂಬುದನ್ನು ಬಲ್ಲೆನು. ಎಲ್ಲರ ನೋಡಿ, ಇಲ್ಲಿ ಅಪೋಸ್ತಲ ಪೌಲನ ಬಗ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಈಸ್ ಅ ಗ್ರೇಟೆಸ್ಟ್ ಅಪೋಸ್ತಲ್. ಓಕೆ, ಅನೇಕ ಸಭೆಗಳನ್ನು ಸ್ಥಾಪಿಸಿದಂಥ ದೇವರ ಸೇವಕರು, ಅನೇಕರನ್ನು ಸೇವಕರನ್ನಾಗಿ ಮಾಡಿದಂಥ ವ್ಯಕ್ತಿ, ಅದನ್ನು ದೇವರೊಟ್ಟಿಗೆ ಸನ್ನಿಹವಾದ ನಡಿಗೆಯನ್ನು ಹೊಂದಿದಂಥ ವ್ಯಕ್ತಿ, ದೇವರ ಪ್ರಕಟಣೆಗಳನ್ನು ಹೊಂದಿಕೊಂಡಂಥ ವ್ಯಕ್ತಿ, ಪವಿತ್ರಾತ್ಮನೊಟ್ಟಿಗೆ ಭಾಳ ಸನ್ನಿಹವಾದ ಸಂಬಂಧನ ಹೊಂದಿಕೊಂಡಂಥ ವ್ಯಕ್ತಿ. ಈ ಒಂದು ಓದಿದಂಥ ವಾಕ್ಯದಲ್ಲಿ ಪವಿತ್ರಾತ್ಮನು ನೇರವಾಗಿ ಪೌಲನೊಟ್ಟಿಗೆ ಮಾತನಾಡ್ತಾ ಇದೆ. ಇಟ್ಸ್ ಅ ಡಿವೈನ್ ಕಂಪಲ್ಷನ್, ಪವಿತ್ರಾತ್ಮ ನಿರ್ಬಂಧನೆ. ಐ ಲೈಕ್ ಟು ಟಾಕ್ ಪವಿತ್ರಾತ್ಮನ ಯಾವ ರೀತಿ ಎಲ್ಲ ಮಾತನಾಡ್ತಾರೆ ಅನ್ನೋದನ್ನು ಇನ್ನೊಂದು ದಿನ ಹೇಳಕ್ಕೆ ನಾನು ಬಯಸ್ತೇನೆ. ದೇರ್ ಇಸ್ ಅ ಡಿವೈನ್ ಕಂಪಲ್ಷನ್, ಎ ಡಿವೈನ್ ಬರ್ಡನ್, ಡಿವೈನ್ ಇಂಪ್ರೆಷನ್ ಇದೆ ಆತನಲ್ಲಿ. ಓಕೆ, ಏನದು ನಿರ್ಬಂಧ? ನಾನು ಯೆರೂಸಲೇಮಿಗೆ ಹೋಗಬೇಕು ಎಂಬುದಾಗಿ. ಅದು ಪೌಲನ್ನು ಯಾರಿಂದ ಪಡ್ಕೊಳ್ತಾ ಇದ್ದಾನೆ ಈ ಡೈರೆಕ್ಷನ್ನ? ಪವಿತ್ರಾತ್ಮನಿಂದ. ಅದಾದಮೇಲೆ ಏನು ನಡೀತು ನೋಡೋಣ. ಓಕೆ, ಪವಿತ್ರಾತ್ಮನು ಅಲ್ಲಿ ಪೌಲನು ಯೆರೂಸಲೇಮಿಗೆ ಪ್ರಯಾಣ ಮಾಡ್ತಾ ಇದ್ದಾನೆ. ಪ್ರಯಾಣ ಮಾಡಬೇಕಂದ್ರೆ ಹಡಗಿನಲ್ಲಿ ಟೈರ್ ಅನ್ನೋ ಪ್ಲೇಸ್ಗೆ ಬರ್ತಾ ಇದ್ದಾನೆ. ಅಲ್ಲಿ ಬಂದಾಗ ಅಲ್ಲಿ ಶಿಪ್ಪಿಂದ ಕೆಲವು ಲೋಡ್ನ ಅನ್ಲೋಡ್ ಮಾಡೋಕ್ಕೆ ನಿಲ್ಲಿಸ್ತಾರೆ ಶಿಪ್ನ. ಒಂದು ವಾರ ಇದ್ದರು. ಆ ಒಂದು ವಾರದಲ್ಲಿ ಪೌಲನು ಬೇರೆ ಒಂದು ವಿಶ್ವಾಸಿಗಳನ್ನ ಹುಡುಕಕ್ಕೆ ಹೋಗಿ ಅವ್ರ ಜೊತೆ ಸಹವಾಸ ಇಟ್ಕೊಂಡಾಗ ಅಲ್ಲೊಂದು ವಿಷಯ ನಡೀತು. ಅದನ್ನು ಓದೋಣ. ಅಪೊಸ್ತಲ ಕೃತ್ಯಗಳು 21:4. ಅಲ್ಲಿ ಶಿಷ್ಯರು ಹುಡುಕಿ ಕಂಡು 7 ದಿನ ಉಳಿದುಕೊಂಡೆವು. ಅವರ ದೇವರ ಆತ್ಮನ ಪ್ರೇರೇಪಣೆಯಿಂದ ಪೌಲನಿಗೆ ನೀನು ಯೆರೂಸಲೇಮಿಗೆ ಕಾಲಿಡಬೇಡ ಎಂದು ಹೇಳಿದರು. ಓಕೆ, ಇದನ್ನು ನೀವು ಅಬ್ಸರ್ವ್ ಮಾಡಿ. ಪವಿತ್ರಾತ್ಮನ ಪೌಲನಿಗೆ ಏನು ಹೇಳಿದರು? ನೀನು ಯೆರೂಸಲೇಮಿಗೆ ಹೋಗು ಅಂತ. ಇಲ್ಲಿ ವಿಶ್ವಾಸಿಗಳಿದ್ದಾರೆ. ಅವರು ಯಾವ ಪ್ರೇರೇಪಣೆಯಿಂದ ಮಾತಾಡ್ತಾ ಇರೋದು? ಪವಿತ್ರಾತ್ಮ ಪ್ರೇರೇಪಣೆ. ಮೊದಲನೇದು ಅವರು ವಿಶ್ವಾಸಿಗಳು, ಎರಡನೇದು ಆತ್ಮಭರಿತರಾದವರು. ಪವಿತ್ರಾತ್ಮನಿಂದ ಪ್ರವಾದನೆ ಹೇಳ್ತಾ ಇದ್ದಾರೆ, ನೀನು ಯೆರೂಸಲೇಮಿಗೆ ಕಾಲಿಡಬಾರ್ದು ಎಂಬುದಾಗಿ. ಪೌಲನ್ ಏನು ಮಾಡಬೇಕು ಇವಾಗ? ಅವರು ಪವಿತ್ರಾತ್ಮನೇ ಹೇಳ್ತಾ ಇರೋದು. ಮುಂಚೆ ಕೂಡ ಏನಾಗಿದೆ? ಪವಿತ್ರಾತ್ಮ. ಇದು ಒಂದಲ್ಲ, ಇನ್ನೊಂದು ಸತಿ ನಡೆಯುತ್ತೆ ನೋಡಿ. ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 7-14. ಪೌಲನ ಮಾತು ಕೇಳಿಲ್ಲ. ಅವನಿಗೆ ಒಂಥರ ಪೌಲ್ ವಾಸ್ ಹಠಮಾರಿ. ಓಕೆ, ವೆರಿ ಡಿಟರ್ಮೈನ್ಡ್ ಪರ್ಸನ್ ಪೌಲ್. ಯಾರ ಮಾತು ಕೇಳೋಂಥ ವ್ಯಕ್ತಿ ಅಲ್ಲ, ಪವಿತ್ರಾತ್ಮ ಮಾತು ಕೇಳೋಂಥ ವ್ಯಕ್ತಿ. ಹಂಗೆ ಮುಂದುವರಿತಾನೆ, ಅವರ ಪ್ರವಾದನೆಗಳನ್ನ ಸ್ವೀಕಾರ ಮಾಡ್ತಾನೆ. ಥ್ಯಾಂಕ್ ಯು, ಅಪ್ರಿಷಿಯೇಟ್ ಯುವರ್ ಕನ್ಸರ್ನ್ ಅಂತ ಹೇಳ್ಬಿಟ್ಟು ಪ್ರಯಾಣ ಮುಂದುವರಿಸ್ತಾನೆ. ಮುಂದುವರೆದಾಗ ಇನ್ನೊಂದು ಸ್ಥಳಕ್ಕೆ ಬರ್ತಾನೆ. ಅಪೊಸ್ತಲ ಕೃತ್ಯಗಳು 21:7-14. ಇದು ಭಾಳ ದೊಡ್ಡ ವಾಕ್ಯ ಭಾಗ, ಬಟ್ ಓದ್ತೇನೆ. ನಾನು ತೂರ್ ಪಟ್ಟಣದಿಂದ ಹೊರಟು ಫೊತ್ಲೆಮಾಯಕ್ಕೆ ಸೇರಿ ಸಮುದ್ರ ಪ್ರಯಾಣವನ್ನು ಮುಗಿಸಿದೆವು. ಅಲ್ಲಿದ್ದ ಸಹೋದರರನ್ನು ವಂದಿಸಿ ಅವರ ಬಳಿಯಲ್ಲಿ 1 ದಿನ ಇದ್ದು ಮರುದಿನ ಹೊರಟು ಕೈಸರಕ್ಕೆ ಬಂದು ಸುವಾರ್ತಿಕನಾದ ಫಿಲಿಪ್ಪನ ಮನೆಗೆ ಹೋಗಿ ಅವನ ಬಳಿಯಲ್ಲೇ ಇಳುಕೊಂಡೆವು. ಅವನು ಆ 7 ಮಂದಿಯಲ್ಲಿ ಒಬ್ಬನಾಗಿದ್ದನು. ಅವನಿಗೆ ಕನ್ಯರಾದ 4 ಮಂದಿ ಹೆಣ್ಣು ಮಕ್ಕಳಿದ್ದರು. ಅವರು ಪ್ರವಾದಿಸುವವರಾಗಿದ್ದರು. ನಾನು ಅಲ್ಲಿ ಅನೇಕ ದಿನಗಳು ಇದ್ದ ನಂತರ ಅಗಬನೆಂಬ ಒಬ್ಬ ಪ್ರವಾದಿಯು ಯೂದಾಯದಿಂದ ನಮ್ಮ ಬಳಿಗೆ ಬಂದು ಪೌಲನ ನಡುಕಟ್ಟನ್ನು ತೆಗೆದು ತನ್ನ ಕೈಕಾಲುಗಳನ್ನು ಕಟ್ಟಿಕೊಂಡು, ಈ ನಡುಕಟ್ಟು ಯಾವನದೋ ಅವರನ್ನು ಯಹೂದ್ಯರು ಇದೇ ರೀತಿಯಾಗಿ ಯೆರೂಸಲೇಮಿನಲ್ಲಿ ಕಟ್ಟಿ ಅನ್ಯ ಜನರ ಕೈಗೆ ಒಪ್ಪಿಸಿಕೊಡುವರು ಎಂದು ಪವಿತ್ರಾತ್ಮನು ಹೇಳುತ್ತಾನೆಂಬುದಾಗಿ ಹೇಳಿದನು. ಆ ಮಾತನ್ನು ಕೇಳಿದಾಗ ನಾವು ಆ ಸ್ಥಳದವರು ನೀನು ಯೆರೂಸಲೇಮಿಗೆ ಹೋಗಬಾರದೆಂದು ಪೌಲನನ್ನು ಬೇಡಿಕೊಂಡೆವು. ಅದಕ್ಕೆ ಪೌಲನು, ನೀವು ದುಃಖಿಸುತ್ತಾ ಏಕೆ ನನ್ನ ಎದೆ ಒಡೆಯುವಂತೆ ಮಾಡುತ್ತೀರಿ? ನಾನು ಕರ್ತನಾದ ಯೇಸುವಿನ ಹೆಸರಿನ ನಿಮಿತ್ತವಾಗಿ ಯೆರೂಸಲೇಮಿನಲ್ಲಿ ಬೇಡಿ ಹಾಕಿಸಿಕೊಳ್ಳುವುದಕ್ಕೆ ಮಾತ್ರವಲ್ಲ, ಸಾಯುವುದಕ್ಕೂ ಸಿದ್ಧವಾಗಿದ್ದೇನೆ ಅಂದನು. ಅವನು ಒಪ್ಪದೇ ಇದ್ದರಿಂದ ಕರ್ತನ ಚಿತ್ತದಂತೆ ಆಗಲಿ ಎಂದು ಹೇಳಿ ನಾವು ಸುಮ್ಮನಾದೆವು. ಅರ್ಥ ಆಗ್ತದೆ ಏನು ನಡೀತಾ ಇದೆ ಇಲ್ಲಿ ಎಂಬುದಾಗಿ. 2ನೇ ಸಾರಿ ಪೌಲನ ಕೈಸರಿ ಎಂಬ ಪ್ಲೇಸಲ್ಲಿದ್ದಾನೆ. ಅಲ್ಲೊಬ್ಬ ಪ್ರವಾದಿ ಇದ್ದಾನೆ ಅಗಬ ಎಂಬುದಾಗಿ. ಅವನು ಕೂಡ ಅದೇ ಹೇಳ್ತಾ ಇದ್ದಾನೆ. ಪೌಲನ ನಡುಕಟ್ಟನ್ನು ತೆಗೆದುಕೊಂಡು, ಈ ನಡುಕಟ್ಟು ಯಾರ್ದೋ ಆ ವ್ಯಕ್ತಿಯನ್ನು ಯೆರೂಸಲೇಮಿನಲ್ಲಿ ಬಂಧಿಸ್ತಾರೆ, ಹಿಂಸೆ ಉಂಟಾಗುತ್ತೆ, ಕಷ್ಟ ಉಂಟಾಗುತ್ತೆ ಎಂಬುದಾಗಿ ಪ್ರವಾದನೆ ಹೇಳ್ತಾ ಇದ್ದಾನೆ. ಎಲ್ಲರೂ ಕೂಡ ಪೌಲನ ಬೇಡ್ಕೊಳ್ತಾ ಇದ್ದಾರೆ, ದಯವಿಟ್ಟು ನೀನು ಹೋಗಬೇಡ ಯೆರೂಸಲೇಮಿಗೆ ಎಂಬುದಾಗಿ. ಪವಿತ್ರಾತ್ಮನು ಏನು ಹೇಳಿದ್ರು ಪೌಲ್ಗೆ? ಯೆರೂಸಲೇಮಿಗೆ ಹೋಗೆಂಬ ನಿರ್ಬಂಧನ ಆತನ ಉಂಟಾಗಿತ್ತು. ಇಲ್ಲಿ 2 ಪ್ರವಾದಿಗಳು ಹೇಳ್ತಾ ಇದ್ದಾರೆ, ವಿಶ್ವಾಸಿಗಳೇ, ಆತ್ಮಭರಿತರಾದವರೇ, ಒಳ್ಳೆಯ ವ್ಯಕ್ತಿಗಳೇ.
ಏನು ಹೇಳ್ತಾ ಇದ್ದಾರೆ? ನೀನು ಹೋಗಬಾರ್ದು ಎಂಬುದಾಗಿ. ಈಗ ಪೌಲನ್ ಏನು ಮಾಡಬೇಕು? ಇದೆಲ್ಲ ಆದಮೇಲೆ ಏನು ನಡೀತೆ ಗೊತ್ತಾ? ಪೌಲನ್ ಮುಂದೆ ಹೋಗ್ತಾನೆ ಯೆರೂಸಲೇಮಿಗೆ. ಯೆರೂಸಲೇಮ್ ಹೋದಾಗಲ್ಲ ಅವ್ರು ಹೇಳಿದ್ದೆಲ್ಲ ನೆರವೇರಿತು. ಅವರ ಪೌಲನ್ನ ಬಂಧಿಸ್ತಾರೆ, ಮತ್ತು ರೋಮ್ಗೆ ಸೀಸರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಹಡಗು ಒಡೆದೋಗುತ್ತೆ, ಭಾಳ ಕಷ್ಟ ಉಂಟಾಗುತ್ತೆ, ಸೆರೆಮನೆಯಲ್ಲಿ ಹಾಕಲ್ಪಡ್ತಾನೆ, ಕೊನೆಗೆ ತನ್ನ ತಲೆ ಕೂಡ ಕತ್ತರಿಸಲ್ಪಡೋಂಥ ಪರಿಸ್ಥಿತಿ ಉಂಟಾಗುತ್ತೆ. ನಾವು ಅನ್ಕೋಬೋದು ಈ ರೀತಿಯಾಗಿ, ಒಂದು ವೇಳೆ ಪೌಲನು ಅವರಿಬ್ಬರ ಮಾತು ಕೇಳಿಬಿಟ್ಟು ಹೋಗದೇ ಇದ್ದಿದ್ರೆ ಅವನ ಜೀವದಿಂದ ಉಳ್ಕೋಬೋದಾಗಿತ್ತಲ್ಲ, ಇನ್ನೂ ಅನೇಕ ಸೇವೆ ಮಾಡ್ಬೋದಾಗಿತ್ತಲ್ಲ, ಇನ್ನೂ ಅನೇಕ ಸಭೆಗಳನ್ನು ಸ್ಥಾಪಿಸ್ಬೋದಾಗಿತ್ತಲ್ಲ. ಬಟ್ ಪೌಲನು ಮಾಡಿದ ತಪ್ಪ ಅನ್ನೋ ಪ್ರಶ್ನೆ ನಮ್ಗೆ ಉಂಟಾಗಬೇಕು. ಆಗತ್ತಾ? ಪೌಲನ್ ಸರಿ ಮಾಡಿದ್ನ ತಪ್ಪು ಮಾಡಿದ್ನ? ಏನು ಅಂದ್ಕೊಳ್ತೀರ ನೀವು? ಸರಿ ಮಾಡಿದ್ನ? ನೋಡಿ, ಮುಂದಕ್ಕೆ ಓದ್ತೇವೆ. ಇದೆಲ್ಲ ಆದಮೇಲೆ ನೇರವಾಗಿ ದೇವರೇ ಬಂದು ಪೌಲನ ಹತ್ರ ಮಾತಾಡ್ತಾರೆ. ಯೆರೂಸಲೇಮಿಗೆ ಇದ್ದಾಗ, ಯೆರೂಸಲೇಮಿಗೆ ಹೋದಾಗ ಅವ್ರು ಬಂಧಿಸ್ತಾರೆ. ಬಂಧಿಸಲ್ಪಟ್ಟಾಗ ಯೇಸು ಸ್ವಾಮಿಯು ನೇರವಾಗಿ ಪೌಲನಿಗೆ ಪ್ರತ್ಯಕ್ಷನಾಗ್ತಾನೆ. ಅಪೊಸ್ತಲ ಕೃತ್ಯಗಳು 23:11. ಅಂದು ರಾತ್ರಿ ಕರ್ತನು ಪೌಲನ ಬಳಿಯಲ್ಲಿ ನಿಂತುಕೊಂಡು, ಯಾರು ನಿಂತ್ಕೊಂಡ್ರು ಪೌಲನ ಬಳಿಯಲ್ಲಿ? ನಾವೀಗ ಪೌಲನ ಮಾಡಿದ ಸರಿನಾ ತಪ್ಪು ಅಂತ ಯಾರನ್ನು ಕೇಳೋಣ? ಯೇಸುವಿನ ಕೇಳೋಣ. ಯೇಸುವಿನ ಪ್ರತ್ಯಕ್ಷ ಆದರೆ ಇವಾಗ ಯೇಸುವಿನ ಹೇಳ್ತಾ ಇದ್ರೆ, ಧೈರ್ಯದಿಂದಿರು, ನೀನು ಯೆರೂಸಲೇಮಿನಲ್ಲಿ ನನ್ನ ಸಂಗತಿಯನ್ನೆಲ್ಲ ಸಾಕ್ಷಿಯಾಗಿ ಹೇಳಿದಂತೆಯೇ ರೋಮಾಪುರದಲ್ಲಿಯೂ ಸಾಕ್ಷಿ ಹೇಳಬೇಕಾಗುವುದು ಅಂದನು. ಹಲ್ಲೆಲೂಯಾ. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ಮಾಡಿದ್ದು ಕರೆಕ್ಟ್. ನೀನು ಯೆರೂಸಲೇಮಿಗೆ ಬರಬೇಕಾದದ್ದು ನನ್ನ ಚಿತ್ತ, ನನಗೆ ನಿನ್ನ ಸಾಕ್ಷಿಯಾಗಿರಬೇಕಾದದ್ದು ನನ್ನ ಚಿತ್ತ. ಇಲ್ಲಿ ಏನು ನಡೀತಾ ಇದೆಯೋ ರೋಮದಲ್ಲೂ ಕೂಡ ಅದೇ ನಡೆಯುತ್ತೆ. ಯಾರು ಚಿತ್ತ ಮಾಡೋದು ನಮಗೆ ಇಂಪಾರ್ಟೆಂಟ್. ಈ ವಿಶ್ವಾಸಗಳೆಲ್ಲ ತಪ್ಪು ಹೇಳಿದ್ರ? ಅವ್ರ ಪ್ರವಾದನೆ ಬರ ತಪ್ಪಾಗಿತ್ತಾ? ನೋ. ಏನಂದರೆ, ದರ್ ಕಂಟೆಂಟ್ ವಾಸ್ ರೈಟ್ ಬಟ್ ಇಂಟೆಂಟ್ ವಾಸ್ ರಾಂಗ್. ಅವ್ರ ಕಂಟೆಂಟ್ ಏನಾಗಿತ್ತು? ಒಳ್ಳೆಯದೇ, ದೇವರ ಆತ್ಮನಿಂದ ಬಂದಿದ್ದೆ. ಯೆರೂಸಲೇಮಿಗೆ ಹೋದಾಗ ಈ ಸಂಕಟಗಳೆಲ್ಲ ನಿನಗೆ ಸಂಭವಿಸುತ್ತೆ ಅಂತ. ಆದರೆ ದೇವರು ಯಾಕೆ ಆ ಮಾತನ್ನು ಈ ವಿಶ್ವಾಸಕ್ಕೆ ತಿಳಿಯಪಡಿಸಿದಂದರೆ, ಪೌಲನ ಪ್ರೋತ್ಸಾಹಪಡಿಸೋದಕ್ಕೋಸ್ಕರ. ಅದೆಲ್ಲ ನಡೆಯುತ್ತೆ, ಆದರೆ ಹೆದರಬೇಡ, ದೇವರ ಜೊತೆ ಇದ್ದಾರೆ, ಹೋಗು ಅನ್ನೋ ಒಂದು ಧೈರ್ಯಪಡಿಸೋದಕ್ಕೋಸ್ಕರ ಆ ಪ್ರವಾದನೆಗಳು ಬಂದಿತ್ತು. ಆದರೆ ಹೇಳಿದಂಥ ಪ್ರವಾದಿಗಳು ಕೂಡ ದ ಗಾಟ್ ದ ಇಂಟೆಂಟ್ ರಾಂಗ್. ಅವ್ರು ಭಯ ಪಡ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಮತ್ತು ಇನ್ನೊಂದು ಮಾತುಕೊಂಡು ನೋಡ್ತಾ, ಅಪೊಸ್ತಲ ಕೃತ್ಯಗಳು 27ನೇ ಅಧ್ಯಾಯ 21-26 ಪೌಲನ ಪ್ರಯಾಣ ಮಾಡ್ತಿರತಕ್ಕಂಥ ಹಡಗು ಕೂಡ ಅದು ಭಾಳ ಸ್ಟಾರ್ಮ್ ಸಿಚುವೇಶನ್, ಬಿರುಗಾಳಿಯಲ್ಲಿ ಸಿಕ್ಕಾಕೊಂಡು ಅನೇಕ ದಿನಗಳು ಬೆಳಕಿಲ್ಲದೆ ಅವ್ರು ಎಲ್ಲಿ ಹೋಗ್ತಾ ಇದ್ರೆ ಕೂಡ ಗೊತ್ತಿಲ್ಲದೆ ಅಂಥ ಒಂದು ಅನುಭವದಲ್ಲಿದ್ದ ಪೌಲನು. ಆ ಹಡಗಿನಲ್ಲಿ ದೇವದೂತನು ಪ್ರತ್ಯಕ್ಷನಾಗಿ ಪೌಲನಿಗೆ ಹೇಳ್ತಾನೆ, ಧೈರ್ಯವಾಗಿರು, ನೀವು ಯಾರು ಕೂಡ ನಾಶವಾಗೋದಿಲ್ಲ, ನೀನು ಸೀಸನ್ ಮುಂದೆ ನಿಂತ್ಕೊಳ್ತೀಯಾ, ನನಗೆ ಸಾಕ್ಷಿನ ಕೊಡ್ತೀಯ ಎಂಬುದಾಗಿ. ಮೈ ಸಿಂಪಲ್ ಸಬ್ಮಿಷನ್ ಇಸ್ ದಿಸ್. ನನ್ನ ಪಾಯಿಂಟ್ ಏನಂದರೆ, ಪ್ರವಾದನೆಗಳು ಬರುವಾಗ ದಿ ಶುಡ್ ಓನ್ಲಿ ಕನ್ಫರ್ಮ್. ನಾವು ಪ್ರವಾದಿಗಳಿಂದ ನಡೆಸಬಾರ್ದು, ಪ್ರವಾದಿಗಳನ್ನ ಹುಡ್ಕೊಂಡು ಹೋಗಬಾರ್ದು. ಅನೇಕರು ವಿಶ್ವಾಸಿಗಳು ಕಷ್ಟ ಬಂದು ಯಾರು ಹುಡ್ಕೊಂಡು ಹೋಗ್ತಾರೆ? ದೇವ್ರನ್ನ ಹುಡುಕಿ, ಪ್ರವಾದಿಗಳಲ್ಲ. ದೇವರು ಪ್ರವಾದಿಗಳನ್ನ ಕಳಿಸ್ತಾರೆ. ದೇವ್ರು ನಾವು ಎಲ್ಲಿದ್ದರೂ ಯಾವ ರೀತಿಗೆ ಮಾತಾಡಬೇಕೋ ದೇವ್ರು ಮಾತಾಡ್ತಾರೆ. ಬಟ್ ನಾವು ಅಲ್ಲಿ ಇಲ್ಲಿ ಪ್ರವಾದಿಗಳನ್ನ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಎರಡನೇದು, ಯಾರೋ ಒಬ್ಬರು ಏನು ಹೇಳಿದ್ರು, ಪ್ರವಾದನೆ ಹೇಳಿದ್ರು ಎಂಬುದಾಗಿ ಆ ರೀತಿಯಾಗಿ ನಾವು ಯಾವತ್ತೂ ಕೂಡ ಮಾಡೋಕ್ಕೆ ಹೋಗಬಾರ್ದು. ಪ್ರಾಫಸಿಸ್ ಶುಡ್ ಆಲ್ವೇಸ್ ಬಿ ಎ ಕನ್ಫರ್ಮೇಷನ್. ದೇವರು ನಮ್ಮ ಒಟ್ಟಿಗೆ ಏನು ಮಾತಾಡ್ತಾ ಇದ್ದಾರೋ ಈ ಪ್ರವಾದನೆಗಳು ಏನು ಮಾಡಬೇಕು? ಅದನ್ನು ಕನ್ಫರ್ಮ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಇದು ಯಾಕೆ ಹೇಳ್ತೇನೆ ಅಂದರೆ, ಈ ಸಭೆಯು ಪ್ರವಾದನೆಯ ಹೊರಗಳಲ್ಲಿ ಚಲಿಸಬೇಕೆಂಬುದು ನನ್ನ ಬಯಕೆ. ಅದರಲ್ಲಿ ಲಾಭಗಳಿದೆ. ನಾವು ಸಂತೈಸಲ್ಪಡ್ತೇವೆ, ಬಲ ಹೊಂದ್ತೇವೆ, ಪ್ರೋತ್ಸಾಹಿಸಲ್ಪಡ್ತೇವೆ, ಅನೇಕರಿಗೆ ಅದು ಉತ್ತೇಜನ ನೀಡುವಂತಾಗಿದೆ. ಬಟ್ ಅದೇ ರೀತಿಯಾಗಿ ವಿವೇಚಿಸುವಂಥರಾಗಬೇಕು, ಮತ್ತು ನಮ್ಮ ನಂಬಿಕೆ ದೇವರ ಮೇಲೆ ಇರಬೇಕು ಹೊರತು ಪ್ರವಾದಿಗಳ ಮೇಲೆಲ್ಲ. ಇನ್ಕ್ಲೂಡಿಂಗ್ ಮೀ, ನಾನೇನು ಹೇಳಿದ್ರು ಕೂಡ ನೀವು ವಿವೇಚಿಸುವಂಥರಾಗಿರಬೇಕು. ಇದು ದೇವರಿಂದ ಬಂದಿದ್ದ ಅಲ್ಲ ಎಂಬುದಾಗಿ. ಬೈಬಲಲ್ಲಿ 2 ರೀತಿಯಾದ ಪ್ರವಾದಿಗಳಿದ್ದಾರೆ. ಒಂದು ಆಫೀಸ್ ಆಫ್ ದ ಪ್ರಾಫಿಟ್. ಹಳೆ ಒಡಂಬಡಿಕೆಯಲ್ಲಿ ದೇವರು ಕೆಲವು ವ್ಯಕ್ತಿಗಳನ್ನು ಪ್ರವಾದಿಗಳಾಗಿ ನೇಮಿಸಿದ್ರು. ಮೋಶೆ, ಸಮುವೇಲ, ಯೆಶಯ, ಯೆರೆಮೀಯ, ಎಜಿಕೇಲ್, ಡ್ಯಾನಿಯಲ್ ಅವರೆಲ್ಲರೂ ಏನಾಗಿದ್ದರು? ಪ್ರವಾದಿಗಳನ್ನಾಗಿ ದೇವರು ನೇಮಿಸಿದ್ರು. ಎಫೆಸದ ಪತ್ರಿಕೆ 4ನೇ ಅಧ್ಯಾಯ 11-12 ಯೇಸು ಸ್ವಾಮಿಯು ಸಭೆಗೆ 5-fold ಮಿನಿಸ್ಟ್ರಿ ಕೊಟ್ಟಿದ್ದಾರೆ. 5 ವರಗಳನ್ನು: ಅಪೋಸ್ಟಲ್ಸ್, ಪ್ರಾಫಿಟ್ಸ್, ಇವ್ಯಾಂಜಲಿಸ್ಟ್, ಪಾಸ್ಟರ್ಸ್, ಟೀಚರ್ಸ್. ಅದರಲ್ಲಿ ಒಂದು ವರ ಏನು? ಪ್ರಾಫಿಟ್ಸ್, ಪ್ರವಾದಿಗಳು. ದೇ ಆರ್ ಕಾಲ್ಡ್ ಆಫೀಸ್ ಆಫ್ ದ ಪ್ರಾಫಿಟ್ ಎಂಬುದಾಗಿ.
ಎಲ್ಲರೂ ಕೂಡ ಪ್ರವಾದಿಗಳಾಗಿ ಆಗೋದಕ್ಕೆ ಕರೆಯಲ್ಪಟ್ಟಿಲ್ಲ. ಬಟ್ ಮೊದಲನೇ ಕೊರತೆದವರಿಗೆ 12ನೇ ಅಧ್ಯಾಯದಲ್ಲಿ ಈ ಪ್ರವಾದದ ವರವಾಗಿದೆ. ಅದು ಎಲ್ಲರಿಗೂ ಇದೆ. ಬಿಲೀವರ್ಸ್, ಗಿಫ್ಟ್ ಆಫ್ ಪ್ರಾಫೆಸಿ, ಒಂದು ಆಫೀಸ್ ಆಫ್ ದ ಪ್ರಾಫಿಟ್, ಅದು ಕೆಲವ್ರಿಗೆ ಮಾತ್ರ ದೇವರು ನೇಮಿಸಲ್ಪಟ್ಟಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಪ್ರವಾದಿಗಳನ್ನ ಆಗೋದಕ್ಕೆ ದೇವರು ಕರೆದಿಲ್ಲ. ನಂಬರ್ 1. ಎರಡನೇದು ಗಿಫ್ಟ್ ಆಫ್ ಪ್ರಾಫೆಸಿ ಎಂದು ಮೊದಲನೇ ಕೊರತೆದವರಿಗೆ 12ನೇ ಅಧ್ಯಾಯ, ಅದು ಎಲ್ಲರೂ ಕೂಡ ಆ ವರದಲ್ಲಿ ಚಲಿಸಬಹುದು. ಎಲ್ಲರೂ ಕೂಡ ಆ ವರವನ್ನು ನೀವು ಬಯಸಬೇಕೆಂಬುದಾಗಿ ಪೌಲ್ ಹೇಳ್ತಾ ಇದ್ದೀನಿ. ವಿಶ್ವಾಸಿಗಳಾಗಿ ಎಲ್ಲರೂ ಕೂಡ ಪ್ರವಾದಿಸಬೇಕು, ದೇವರ ಮಾತುಗಳನ್ನ ಆಡಬೇಕು ಎಂಬುದಾಗಿ ನಾವು ಕೋರುವಂಥರಾಗಿರಬೇಕು, ಬಯಸುವಂಥರಾಗಿರಬೇಕು, ಪ್ರಾರ್ಥಿಸುವಂಥರಾಗಿರಬೇಕು. ಸೊ ಎಲ್ಲರೂ ಕೂಡ ಬೇರೆ ಬೇರೆ ಲೆವೆಲ್ಸಲ್ಲಿ ಇರ್ತೇವೆ, ಬೆಳೀತಾ ಇದ್ದೇವೆ ಆ ಒಂದು ವರಗಳಲ್ಲಿ. ಸೊ ಅದರಿಂದ ಆ ಒಂದು ವಿಷಯಗಳ ಬಗ್ಗೆ ನಾವು ಜಾಗರೂಕತೆಯಿಂದ ಇರಬೇಕೆಂಬುದಾಗಿ ಈ ವಿಷಯಗಳನ್ನು ತಿಳಿಸ್ತಾ ಇದ್ದೇನೆ. ಸೊ ಪ್ರವಾದನ ಮಾತುಗಳ ಕುರಿತು ನಮ್ಮ ಪ್ರತಿಕ್ರಿಯೆ ಯಾವ ರೀತಿ ಇರಬೇಕು? 3. ಮೊದಲನೇದು ಏನು ಮಾಡಬೇಕು? ನಂಬಬೇಕು, ಬಿಲೀವ್ ಇನ್ ದ ಪ್ರಾಫಿಟ್ಸ್. ಎರಡನೇದು ಟು ನಾಟ್ ಡಿಸ್ಪೈಸ್, ಹೀನೈಸಬೇಡಿ. ಮೂರನೇದು ಟೆಸ್ಟ್. ಇನ್ನು ಅನೇಕ ವಿಷಯಗಳು ಯಾವ ರೀತಿ ಟೆಸ್ಟ್ ಮಾಡಬೇಕಂತ, ಬಟ್ ನಾವು ಆತ್ಮಗಳನ್ನು ವಿವೇಚಿಸುವಂತಾಗಿರಬೇಕು.